ವೀಕ್ಷಕರಿಗೂ ಕೂಡ ನಮಸ್ಕಾರ. ಇವತ್ತು ಬದುಕು ಕಟ್ಟೋಣ ಬನ್ನಿ ಸೇವಾ ತಂಡ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ನೇತ್ರಾವತಿ ನದಿಯಲ್ಲಿ ಕ್ಲೀನಿಂಗ್ ಕಾರ್ಯಕ್ರಮ ನಡೀತಾ ಇದೆ, ಸ್ವಚ್ಛತಾ ಕಾರ್ಯಕ್ರಮ. ಅದು ಕೂಡ ಒಂದೇ ಮಾತರಂ ಅನ್ನುವಂತಹ ಹೆಸರಿನ ಮೂಲಕ. ಇದರ ಪ್ರಮುಖ ರೂವಾರಿಯಾಗಿರುವಂತಹ ಮೋಹನ್ ಕುಮಾರ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್, ತಾವು ಸಮಾಜಮುಖಿಯಾಗಿ ಬಹಳಷ್ಟು ಕಾರ್ಯಗಳನ್ನ ಮಾಡಿದ್ದೀರಿ, ತಮ್ಮ ತಂಡದ ಸಾಥ್ ಕೂಡ ಅಷ್ಟೇ ಇರುವಂತದ್ದು. ಈಗ ನೇತ್ರಾವತಿ ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮ ತಂಡ ಬೇರೆ ಬೇರೆ ತಂಡಗಳು ಕೂಡ ಪಾಲ್ಗೊಳ್ತಾ ಇರುವಂತದ್ದು. ಈ ಒಂದು ಯೋಜನೆ ಹುಟ್ಟಿದ್ದು ಹೇಗೆ, ಯಾವ ರೀತಿ ಅಂತೇಳಿ? ಖಂಡಿತವಾಗಿಯೂ ಕಳೆದ 5 ವರ್ಷದಿಂದ ನೇತ್ರಾವತಿಯನ್ನು ನಾವು ಸ್ವಚ್ಛ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕಂತೇಳಿ ಇದು ನಮ್ಮ ಪವಿತ್ರ ನದಿ. ಯಾಕಂದರೆ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬಂದು ದಿನನಿತ್ಯ ಸ್ನಾನ ಮಾಡ್ತಾರೆ. ಈ ನೇತ್ರಾವತಿಯನ್ನು ಸ್ವಚ್ಛತೆ ಇಡಬೇಕಾದ್ದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ ಕೂಡ. ಆ ದೃಷ್ಟಿಯಲ್ಲಿ ನಾವು ಪ್ರತಿ ಸಲ ಸ್ವಚ್ಛ ಮಾಡುವಾಗ ಈ ಹೊಳೆಯಲ್ಲಿ ಸಾಕಷ್ಟು ವಸ್ತುಗಳೇನಿದೆ, ಬಟ್ಟೆಗಳು ಇರ್ಬೋದು, ಇನ್ನಿತರ ದೇವರ ಪಟ್ಟೆಗಳು ಇರ್ಬೋದು, ಎಲ್ಲ ವಸ್ತುಗಳನ್ನು ತಂದು ಇಲ್ಲಿ ಹಾಕ್ತಾರೆ. ಅದನ್ನು ನಾವು ಭಕ್ತಾದಿಗಳಲ್ಲಿ ಎಚ್ಚರಿಸುವ ಮತ್ತು ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನು ವಿದ್ಯಾರ್ಥಿಗಳ ಮುಖಾಂತರ ಇವತ್ತು ಮಾಡ್ತಾ ಇದೆ. ಬಹಳ ಖುಷಿಯ ವಿಚಾರ ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ NSSನ ವಿದ್ಯಾರ್ಥಿಗಳು ಮತ್ತು ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದ ಕಾರಣ ಇವರ ಮುಖಾಂತರ ಈಗ ನಾವು ಸಮಾಜದಲ್ಲಿ ಬದುಕಟ್ಟನ್ನು ಏನೇ ಕೆಲಸ ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಜನರಿಗೆ ಅರಿವು ಮೂಡುವ ಕೆಲಸವನ್ನು ವಿದ್ಯಾರ್ಥಿಗಳ ಮುಖಾಂತರ ಆಗಬೇಕಿದೆ. ಆದ ಕಾರಣ ವಿದ್ಯಾರ್ಥಿಗಳ ಮುಖಾಂತರ ಈ ಬಂದಂಥ ಏನು ಭಕ್ತಾದಿಗಳಿದ್ದೀಗೆ ಅವರಿಗೆ ಅರಿವು ಮೂಡುವ ಕೆಲಸವನ್ನು ಆಗ್ತದೆ. ನಾವು ಪ್ರತಿ ಸಲ ಅವರಲ್ಲಿ ಹೇಳ್ತಾ ಇದ್ದೇವೆ, ನೀವು ಇದರಲ್ಲಿ ಬಟ್ಟೆಗಳನ್ನು ಹಾಕಬಾರ್ದು, ದೇವರ ಪಟ್ಟಗಳನ್ನು ಹಾಕಬಾರ್ದು. ಯಾಕಂದರೆ ನದಿ ಮಲಿನವಾಗ್ತದೆ, ಪವಿತ್ರ ನದಿ, ಅದು ಮಲಿನವಾಗ್ತದೆ. ನೀವು ಇವತ್ತು ಸ್ನಾನ ಮಾಡಿ ಹೋಗ್ಬೋದು, ನಿಮ್ಮ ಕಷ್ಟಗಳು ಪರಿಹಾರ ಆಯಿತು ಅಂತ ನೀವು ಬಟ್ಟೆಗಳನ್ನು ಹಾಕ್ಬೋದು. ನಿಮ್ಮ ಒಂದು ಮೂಢನಂಬಿಕೆ ಇರ್ಬೋದು, ಖಂಡಿತವಾಗಿಯೂ ತಪ್ಪು. ಅದು ಇನ್ನು ಮರುದಿವಸ ಬಂದಂಥ ಭಕ್ತಾದಿಗಳ ಸ್ನಾನಕ್ಕೆ ತೊಂದರೆ ಆಗ್ತದೆ. ಆದ ಕಾರಣ ಈ ಕೆಲಸವನ್ನು ಮಾಡಬಾರ್ದು ಅಂತ ವಿದ್ಯಾರ್ಥಿಗಳ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೇವೆ. ಸರ್, ಈಗ ಈ ಪ್ರಪಂಚದಲ್ಲಿ ತುಂಬಾ ಮಂದಿ ಇರ್ತಾರೆ, ತಮ್ಗೆ ತಮ್ಮದೇ ಅಂತ ಹೇಳ್ಕೊಂಡು. ಆದ್ರೆ ಮೋಹನ್ ಕುಮಾರ್ ಸರ್ ಅವರು ತುಂಬಾ ದೂರದೃಷ್ಟಿಯನ್ನ ಹೊಂದಿದವರು, ಇನ್ನೊಬ್ಬರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಅನ್ನುವಂಥದ್ದನ್ನ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಖಂಡಿತವಾಗಿಯೂ ಸಮಾಜದಲ್ಲಿ ಇಂಥ ಕೆಲಸ ಮಾಡಬೇಕಿದ್ರೆ ಯಾರಾದ್ರೂ ಒಬ್ಬ ಇದರ ನೇತೃತ್ವವನ್ನು ವಹಿಸಬೇಕಿದೆ. ನಾನು ಬಾಲ್ಯದಿಂದಲೂ ಕೂಡ ನಾನು ಕಷ್ಟದ ಜೀವನದಲ್ಲಿ ಬೆಳೆದವ. ಆದ ನಂತರ ನನಗೆ ಒಂದಷ್ಟು ಸಂಪಾದನೆ ಬಂದ ನಂತರ ನನಗೆ ನನ್ನೊಟ್ಟಿಗೆ ಸೇರಿಕೊಂಡದು ಈ ಸ್ಪೋರ್ಟ್ಸಿನ ವಿದ್ಯಾರ್ಥಿಗಳು ಮತ್ತು ನಮ್ಮ NSSನ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳ ಜೊತೆಗೆ ನಾವು ಒಂದಷ್ಟು ಸಮಾಜ ಸೇವೆ ಮಾಡೋ ಮುಖಾಂತರ ನನಗನಿಸು ಅಂದ್ರೆ ನಾವು ಹೊಸತನವನ್ನು ಏನಾದರೂ ಮಾಡಬೇಕು. ನಾವು ಬರೀ ಸ್ವಚ್ಛತೆಯನ್ನು ಮಾಡಿಕೊಂಡು ಕಸ ಹಾಕಿ ಬಿಟ್ಟರೆ ಸಾಕಾಗಲ್ಲ. ನಾವು ಒಳ್ಳೊಳ್ಳೆ ಕೆಲಸವನ್ನು ಮಾಡಿ ಸಮಾಜದ ಮನ ಪರಿವರ್ತನೆ ಮಾಡೋ ಕೆಲಸವನ್ನು ಮಾಡಬೇಕಿದೆ. ಇವತ್ತು ಆಯ್ಕೆ ಮಾಡಿಕೊಂಡಿದೆ ನಾವು ವಿದ್ಯಾರ್ಥಿ ನೇತ್ರಾವತಿಯನ್ನು ಸ್ವಚ್ಛತೆ ಮಾಡೋ ಕೆಲಸ. ಖಂಡಿತವಾಗಿಯೂ ನನಗೆ ಒಂದು ಖುಷಿ ಉಂಟು. ಯಾಕಂದರೆ ನನ್ನ ಏನು ಇವತ್ತು ಕಲ್ಪನೆ ಉಂಟು ಮತ್ತು ನಾನು ಇವತ್ತು ಪ್ರತಿ ಕೆಲಸ ಮಾಡುವಾಗ ನಾನು ಒಂದು ಕಾರ್ಯಕ್ರಮಕ್ಕೊಂದು ಹೆಸರು ಕೊಡ್ತೇನೆ. ಒಂದು 2 ತಿಂಗಳ ಹಿಂದೆ ಯುವ ಸಿರಿ ಎನ್ನುವ ಕಾರ್ಯಕ್ರಮ ಮಾಡಿದೆ. ಈ ಸಲ ನಾನು ಮಾಡುವಾಗ ಒಂದೇ ಮಾತರಂ ನನ್ನ ಸೇವೆ ದೇಶಕ್ಕಾಗಿ ಅಂತ. ಯಾಕಂದರೆ ಬಂದಂಥ ವಿದ್ಯಾರ್ಥಿಗಳಲ್ಲಿ ಒಂದು ಅವರ ಮನಸ್ಸಲ್ಲಿ ಬರಬೇಕು, ನಾನು ಸೇವೆ ನನ್ನ ಕೊಡುವಂಥ ಸೇವೆ ದೇಶಕ್ಕಾಗಿ ಮಾಡ್ತಾ ಇದ್ದೇನೆ ಅಂತ ಅರಿವು ಬರುವ ಕೆಲಸವನ್ನು ಮಾಡಬೇಕು ಅಂತ. ಆ ದೃಷ್ಟಿಯಲ್ಲಿ ನಾನು ಒಂದೇ ಮಾತ್ರ ಹೆಸರನ್ನು ಇಟ್ಟಿದ್ದೇನೆ. ಇದು ಖಂಡಿತವಾಗಿಯೂ ನನಗೆ ಖುಷಿ ಉಂಟು. ಯಾಕಂದರೆ ನಾನು ಇವತ್ತು ನನಗೆ ವಾರದ 6 ದಿನಗಳಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಒಂದು ದಿನ ರಜಾ ದಿನದಲ್ಲಿ ಈ ಒಂದು ಸಮಾಜ ಸೇವೆಗೆ ಈ ಎಲ್ಲ ಯುವಕರನ್ನು ಸೇರಿಸಿಕೊಂಡು ಮಾಡೋದು ನನಗೆ ಬಹಳಷ್ಟು ಖುಷಿ ಕೊಟ್ಟಿದೆ. ಈಗ ಬದುಕು ಕಟ್ಟೋಣ ಬನ್ನಿ ಸೇವಾ ತಂಡ ಅಂತ ಹೇಳಿದ್ರೆ ಕೇವಲ ಸೂರು ಕಟ್ಟಿಕೊಡುವಂಥದ್ದು ಅಂತಹದ್ದೊಂದು ಜನರ ಮನಸ್ಸಲ್ಲಿ ಕಲ್ಪನೆ ಇತ್ತು. ಸೂರು ಕಟ್ಟಿಕೊಡುವಂಥದ್ದು, ಅಸಹಾಯಕರ ಕಣ್ಣೀರನ್ನು ಒರೆಸುವಂಥದ್ದು ಅಷ್ಟು ಮಾತ್ರ ಅಲ್ಲ, ಸಮಾಜಮುಖಿ ಕೂಡ ಬದುಕು ಕಟ್ಟೋಣ ಬನ್ನಿ ಸೇವಾ ತಂಡ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ಇಂತಹ ಕಾರ್ಯಕ್ರಮಗಳ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಈಗ ಈ ಕಾರ್ಯಕ್ರಮ ನೋಡ್ತಿರುವಂತಹ ವೀಕ್ಷಕರಿಗೆ ಇರ್ಬೋದು, ಸಾರ್ವಜನಿಕರಿಗೆ ಇರ್ಬೋದು, ಒಂದು ಮೆಸೇಜ್ ಅನ್ನ ತಾವು ಕೊಡ್ತೀರಿ ನಮ್ಮ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿದ್ರೆ ಏನು ಕೊಡ್ತೀರಿ ಸರ್? ಖಂಡಿತವಾಗಿಯೂ ನಾವೊಂದು ಸಮಾಜ ಸಂಘ ಸೇವಾ ತಂಡವನ್ನು ಕಟ್ಟಿಕೊಂಡ್ರೆ ಬರೀ ನಾವು ಒಂದು ಹಣ ಕೊಟ್ಟು ಅವನ ಚಿಕಿತ್ಸೆಗೆ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ಕೆಲಸವನ್ನು ನಾವು ಸಮಾಜದಲ್ಲಿ ತುಂಬ ಸಂಘ ಸಂಸ್ಥೆಗಳು ಮಾಡ್ತವೆ. ಖಂಡಿತವಾಗಿ ಅಭಿನಂದನೆ ಉಂಟು. ಆದರೆ ಅದಕ್ಕಾಗಿ ಅಷ್ಟಕ್ಕೆ ಸೀಮಿತ ಇಟ್ಟುಕೊಂಡ್ರೆ ಸಾಗಲ್ಲ. ಸಮಾಜದಲ್ಲಿ ಇಂಥ ಘಟನೆಗಳು ಆಗಬಾರ್ದು, ಆಗುವ ರೀತಿಯಲ್ಲಿ ನಾವು ಅವರಿಗೆ ಮನವರಿಕೆ ಮಾಡಬೇಕಾಗುತ್ತೆ. ಈಗ ನಾವು ನೇತ್ರಾವತಿಯನ್ನು ಸ್ವಚ್ಛ ಮಾಡಿಕೊಂಡ್ರೆ ಅದೇ ರೀತಿ ದಿನನಿತ್ಯ ನಾವು ನಮ್ಮ ಬೆಳಗಿನಿಂದ ಸಂಜೆವರೆಗೆ ನೋಡಿದರೆ ಒಂದಷ್ಟು ಮಾರ್ಗಗಳಲ್ಲಿ ಯುವಕರು ಬೈಕ್ಗಳಿರ್ಬೋದು, ಇತರ ವಾಹನಗಳಲ್ಲಿ ಅಪಘಾತಗಳು ಸಂಭವಿಸುವಂಥದ್ದು. ಯಾಕಂದರೆ ಹೆಲ್ಮೆಟ್ ಹಾಕಿಕೊಂಡು ಹೋಗಿ ಅಂತ ಹೇಳಿದ್ರು ಹೆಲ್ಮೆಟ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗುವಂಥದ್ದು. ಇಂಥ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಈ ಯುವಕರ ಮುಖಾಂತರ ಮತ್ತು ಯುವತಿಯರ ಮುಖಾಂತರ, ಯುವಜನತೆಯ ಮುಖಾಂತರ ಅವರ ಮನ ಪರಿವರ್ತನೆ ಮಾಡುವ ಕೆಲಸವನ್ನು ಆಗಬೇಕಿದೆ. ಯಾಕಂದರೆ ಜನ ಎಷ್ಟು ನಾವು ಅರಿವು ಮೂಡುವ ಕೆಲಸವನ್ನು ಮಾಡಿದ ಕೂಡಲೇ ದಿನ ಬೆಳಗಾದರೆ ಯಾರಾದರೂ ಆ ತಪ್ಪು ಕೆಲಸವನ್ನು ಮಾಡ್ತಾರೆ. ಆ ತಪ್ಪು ಕೆಲಸವನ್ನು ಮಾಡಿದ ಕೂಡಲೇ ಅದನ್ನು ಇನ್ನೊಬ್ಬ ನೋಡಿ ಮಾಡ್ತಾನೆ. ಈಗಂದರೆ ನಾವು ವಾಟ್ಸಪ್ ಅಂತ ನೋಡ್ತೇವೆ, ವಾಟ್ಸಪ್ಗಳಲ್ಲಿ ತಪ್ಪು ಸಂದೇಶಗಳು ಬರ್ತವೆ. ಒಂದು ತಪ್ಪು ಸಂದೇಶ ಏನಾದರೂ ಅವನು ರೀಲ್ಸಿಗೋದ ಮಾಡಿದಂಥ ಸಂದೇಶ ಇರ್ಬೋದು, ಅದನ್ನು ನಾವು ಇನ್ನೊಂದು 4 ಜನರಿಗೆ ಶೇರ್ ಮಾಡ್ತೇವೆ. ಖಂಡಿತವಾಗಿ ಅದು ಮಾಡಬಾರ್ದು ಅಂತ. ಯಾಕೆ
ವಾಟ್ಸಪ್ಪಲ್ಲಿ ಬರುವಂಥ ಏನು ತಪ್ಪು ಸಂದೇಶ ಉಂಟು ಅದನ್ನು ಇನ್ನೊಬ್ಬರಿಗೆ ನಾವು ಖಂಡಿತವಾಗಿ ಶೇರ್ ಮಾಡೋ ಕೆಲಸವನ್ನು ಮಾಡಬೇಕು. ಯಾಕಂದರೆ ಸಮಾಜನು ಈ ಮುಖಾಂತರ ಎಚ್ಚರಿಸುವ ಕೆಲಸವನ್ನು, ಯಾರು ನಮಗೆ ಕಳಿಸಿದವರಿಗೆ ಅವನಿಗೆ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಆ ಸಂದೇಶವನ್ನು ಅವನಿಗೆ ರಿಟರ್ನ್ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಇದು ಯುವಜನತೆ ಮಾಡಬೇಕಾದ ಕೆಲಸ. ಖಂಡಿತವಾಗಿಯೂ ನಾವು ಇಂಥ ಕೆಲಸವನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ, ಯಾಕಂದರೆ ಇವತ್ತು ಮೊಬೈಲ್ ಎನ್ನುವಂಥದ್ದು ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲರೂ ನೋಡ್ತಾರೆ. ಈ ಮಾಧ್ಯಮದ ಮುಖಾಂತರ ಈ ಒಳ್ಳೆಯ ಕೆಲಸಗಳನ್ನು ಆಗಬೇಕಿದೆ. ಜನರಿಗೆ ಬೆಳಿಗ್ಗೆ ಎದ್ದರೆ ನಾವು ಒಳ್ಳೆ ಕೆಲಸದ ಮುಖಾಂತರ ಸಂದೇಶವನ್ನು ಕೊಡಬೇಕಿದೆ. ನಾವು ತಪ್ಪು ಯಾವುದು ಸರಿ ಯಾವುದನ್ನು ತಿಳಿ ಹೇಳಬೇಕಿದೆ. ಯಾಕಂದರೆ ರೀಲ್ಸಿಗೋಸ್ಕರ ಮಾಡುವಂಥ ಕೆಲವು ತುಂಬ ಕೆಲಸಗಳಿದೆ, ಬೆಳಿಗ್ಗೆ ಅವನ ಪ್ರಚಾರ ಸಿಗಲಿಕ್ಕೋಸ್ಕರ ಮಾಡುವಂಥ ಕೆಲಸಗಳಿದೆ. ಅದನ್ನು ಆ ತಪ್ಪು ಕೆಲಸಗಳನ್ನು ಮಾಡುವಾಗ ಅವನಿಗೆ ಏನು ಸಂದೇಶ ಉಂಟು ಅವನಿಗೆ ಎಚ್ಚರಿಕೆಯ ಸಂದೇಶ ಕೊಡುವ ಮಟ್ಟಿಗೆ ಅವನಿಗೆ ಪುನಃವಾಗಿ ರಿಟರ್ನ್ ಕಳಿಸುವ ಮುಖಾಂತರ ನಾವು ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಸಂದೇಶ ಕೊಡುವ ಕೆಲಸವನ್ನು ಮಾಡಬೇಕಾಗ್ತದೆ. ಸರ್, ಇವಾಗ ಏನಂತ ಹೇಳಿದ್ರೆ ಈ ಒಂದು ಕೆಲಸ ಕಾರ್ಯಗಳು ಇಷ್ಟು ಸುಗಮವಾಗಿ ಸಾಗಬೇಕು ಅಂತ ಹೇಳಿದ್ರೆ ತುಂಬಾ ಸಲಹೆಗಳು ಬೇಕಾಗುತ್ತೆ, ಜೊತೆಗೆ ನಮ್ಮ ಜೊತೆಗೆ ಅವರು ಇರ್ಬೇಕಾಗುತ್ತೆ. ಯಾರನ್ನ ಸ್ಮರಿಸಿಕೊಳ್ತೀರಿ? ಖಂಡಿತವಾಗಿಯೂ ನಮ್ಮ ಬದುಕು ಪಟ್ಟಣ ತಂಡದ ಅಧ್ಯಕ್ಷರಾದ ನಮ್ಮ ವಕೀಲರಾದ ಧನಂಜಯ ಕುಮಾರ್, ಮತ್ತು STMನ NSS ವಿಭಾಗದ ಮಹೇಶ್ ಸರ್ ಮತ್ತು ಸ್ಪೋರ್ಟ್ಸ್ನ ರಮೇಶ್ ಸರ್, ಇವರೆಲ್ಲ ನಮಗೆ, ಮತ್ತು ರೋಟರಿ ಕ್ಲಬ್ನ ಪೂರ್ಣವರ್ಮ ಅಧ್ಯಕ್ಷರಾದ ಪೂರ್ಣವರ್ಮ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪ್ರಸಾದ್ ರಾವ್, ಇವರೆಲ್ಲ ನಾವು ಟೀಮ್ ಆಗಿ ಕೂತ್ಕೊಂಡು ಮಾತಾಡಿ ಇದಕ್ಕೆ ಬೇಕಾದ ಒಂದು ಸಂಘಟನಾತ್ಮಕ ನಾವೊಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಯಾಕಂದರೆ ಇದೊಂದೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕಾದ ಕೆಲಸ. ಇದು ಒಬ್ಬರಿಂದ ಇಬ್ಬರಿಂದ ಆಗುವಂಥ ಕೆಲಸ. ನಾನು ಇದರ ಒಂದು ಮುಂದಾಳತ್ವವನ್ನು ವಹಿಸಿರ್ಬೋದು, ಆದರೆ ಇವರೆಲ್ಲ ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ ಕಾರಣ ಇದು ಒಳ್ಳೆಯ ರೀತಿಯಲ್ಲಿ ಇವತ್ತು ಕೆಲಸ ಮುಗಿದಿ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೇತ್ರಾವತಿಯ ಒಡಲು ಯಾವ ರೀತಿಯಾಗಿತ್ತು, ಅದನ್ನ ಸ್ವಚ್ಛತೆಯನ್ನು ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದನ್ನ ತಾವು ನೋಡಿದ್ರಿ. ಎಸ್, ನಾವು ನಮ್ಮ ಕಾರ್ಯಕ್ರಮದ ಮುಖಾಂತರ ಹೇಳುವಂತಹ ವಿಚಾರಗಳು ಇಷ್ಟೇ. ಏನು ಅಂತ ಹೇಳಿದ್ರೆ, ಇಲ್ಲಿಗೆ ಬಂದಂತ ಸಂದರ್ಭ ನೇತ್ರಾವತಿಯ ಒಡಲಿನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡಿ, ಇಲ್ಲಾದ್ರೆ ಖಂಡಿತವಾಗ್ಲೂ ರೋಗ ರುಜಿನಗಳಿಗೆ ಕಾರಣ ಆಗುತ್ತೆ, ಮಗದಷ್ಟು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಈ ಒಂದು ಸಮಸ್ಯೆಗಳಿಗೆ ಜಾಗವನ್ನ ಮಾಡಿ ಕೊಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಖಂಡಿತವಾಗ್ಲೂ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ತಂಡ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಈ ಕಾರ್ಯ ಅನ್ನುವಂಥದ್ದು ಫಲಪ್ರದವಾಗ್ಲಿ, ಮುಂದೆಂದೂ ಕೂಡ ನೇತ್ರಾವತಿಯ ಒಡಲು ಕಸದ ಕೊಂಪೆಯಾಗದೆ ಹೋಗ್ಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ U+ TV. ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಅಂಜನ್, U+ TV. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.